ಎಲ್ಲರಿಗೂ ನನ್ನ ನಮಸ್ಕಾರಗಳು. 9ನೇ ತರಗತಿ ವಿದ್ಯಾರ್ಥಿ ಕಲಿಕಾ ಚಟುವಟಿಕೆಯ ಶೀರ್ಷಿಕೆ 3 ಬಹುಪದೋಕ್ತಿಗಳು ಅನ್ನುವಂಥದ್ದು. ಈಗಾಗಲೇ 1 ಮತ್ತು 2 ಶೀರ್ಷಿಕೆಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇದು 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾ ಬಲವರ್ಧನೆ ಪುಸ್ತಕದಲ್ಲಿ ಬರುವಂತಹ ಶೀರ್ಷಿಕೆ 3ರ ಬಹುಪದೋಕ್ತಿಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಶೀರ್ಷಿಕೆ 3 ಕಲಿಕಾ ಫಲ 3. ಈ ಕಲಿಕಾ ಫಲ 3ರಲ್ಲಿ ಬರುವಂತದ್ದು ಬೀಜೋಕ್ತಿಗಳಲ್ಲಿ ಬಹುಪದೋಕ್ತಿಗಳನ್ನು ಗುರುತಿಸಿ ವಿಂಗಡಿಸುವರು ಹಾಗೂ ಸೂಕ್ತ ನಿತ್ಯ ಸಮೀಕರಣಗಳನ್ನು ಬಳಸಿ ಅವುಗಳನ್ನು ಅಪವರ್ತಿಸುವರು ಅನ್ನುವಂತಹ ಒಂದು ಕಲಿಕಾ ಫಲ ಇದೆ. ಇಲ್ಲಿ ಕಲಿಕಾ ಫಲದ ವಿವರಣೆಯನ್ನು ಕೊಟ್ಟಿದೆ. ದತ್ತ ಬೀಜೋಕ್ತಿಗಳಲ್ಲಿ ಬಹುಪದೋಕ್ತಿಗಳನ್ನು ವಿಂಗಡಿಸುವರು, ಬಹುಪದೋಕ್ತಿಗಳ ಡಿಗ್ರಿಯನ್ನು ತಿಳಿಯುವರು ಹಾಗೂ ನೀಡಿರುವ ಡಿಗ್ರಿಗೆ ಬಹುಪದೋಕ್ತಿಯನ್ನು ರಚಿಸುವರು, ವಿವಿಧ ಬಹುಪದೋಕ್ತಿಗಳ ಡಿಗ್ರಿ ಹಾಗೂ ಶೂನ್ಯತೆಗಳ ಸಂಬಂಧ ತಿಳಿಯುವರು ಮತ್ತು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವರು, ನಕ್ಷೆಯ ಮೂಲಕ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯುವರು, ಶೇಷ ಪ್ರಮೇಯದಿಂದ ಬಹುಪದೋಕ್ತಿಯ ಶೇಷವನ್ನು ಕಂಡುಹಿಡಿಯುವರು, ವಿವಿಧ ನಿತ್ಯ ಸಮೀಕರಣಗಳನ್ನು ಅನ್ವಯಿಸಿ ಬೀಜೋಕ್ತಿಗಳನ್ನು ವಿಸ್ತರಿಸುವರು. ಈಗ ಇಲ್ಲಿ ಚಟುವಟಿಕೆಗಳನ್ನು ಪ್ರಾರಂಭವಾಗ್ತಾ ಇವೆ. ಮೊದಲನೇ ಚಟುವಟಿಕೆ 3.1 ಬಹುಪದೋಕ್ತಿಗಳ ವಿಂಗಡಣೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಬಹುಪದೋಕ್ತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ವಿಂಗಡಣೆ ಮಾಡ್ತಕ್ಕಂಥ ಏಕಪದೋಕ್ತಿ ಅಂದ್ರೆ ಇಲ್ಲಿ ಏಕಪದಗಳು ಯಾವ್ಯಾವ ಇವೆ ಅವುಗಳನ್ನು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿ ಮತ್ತು ಯಾವುದಕ್ಕೂ ಸೇರದವು ಅಂತ. ಇಲ್ಲಿ ಬಹುಪದೋಕ್ತಿ ಅನ್ನುವಂತ ಅಂಶವನ್ನ ಫಸ್ಟ್ ತಿಳ್ಕೊಳ್ಬೇಕು. ಯಾವುದೇ ಒಂದು ಚರಾಕ್ಷರದ ಘಾತ ಒಂದು ಪೂರ್ಣ ಸಂಖ್ಯೆಯಲ್ಲಿ ಇರಬೇಕು. ಅಂದ್ರೆ ಘಾತ ಸಂಖ್ಯೆ 0 ಇರಬೇಕು, 1 ಇರಬೇಕು, 2 ಇರಬೇಕು, 3 ಇರಬೇಕು, 4, 5, 6 ಈ ರೀತಿಯಾಗಿರ್ಬೇಕು. ಪೂರ್ಣ ಸಂಖ್ಯೆಗಳಲ್ಲಿ ಇರಬೇಕು ಘಾತ ಸಂಖ್ಯೆ. ಒಂದು ವೇಳೆ ಆ ಘಾತ ಸಂಖ್ಯೆ ಏನಾದರೂ ಇದು ಭಿನ್ನ ರಾಶಿಯಲ್ಲಿದ್ದು ಅಂದ್ರೆ ದಶಮಾಂಶ ರೂಪದಲ್ಲಿ ಬರುವಂತ ಭಿನ್ನ ರಾಶಿ ಅಥವಾ ದಶಮಾಂಶ ಛೇದ ಹೋಗದೇ ಇರುವಂತ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಹೋಗದೇ ಇರುವಂತ ಭಿನ್ನ ರಾಶಿ ಇರಬೇಕು, ದಶಮಾಂಶ ಇರಬಾರದು, ಅಥವಾ ಆ ಘಾತ ಸಂಖ್ಯೆಯಲ್ಲಿ ರೂಟ್ ಇದ್ದು ಅದರ ವರ್ಗಮೂಲ ಬರದೇ ಇರುವಂತ ಸಂಖ್ಯೆ 2, 3 ಈ ರೀತಿಯಾಗಿದ್ದು ಅಂದ್ರೆ ಇಂಥವುಗಳನ್ನು ನಾವು ಬಹುಪದೋಕ್ತಿಗಳು ಅಂತ ಕರೆಯುವುದಿಲ್ಲ. ಬಹುಪದೋಕ್ತಿ ಅಂದ್ರೆ ಆ ಚರಾಕ್ಷರದ ಘಾತ ಅಥವಾ ಡಿಗ್ರಿ ಪೂರ್ಣ ಸಂಖ್ಯೆಗಳಿರಬೇಕು. 0, 1, 2, 3, 4, 5 ಈ ರೀತಿ. ಋಣ ಸಂಖ್ಯೆಗಳು ಕೂಡ ಇರುವಂತಿಲ್ಲ. ಏನಿರಬೇಕು ಘಾತ ಸಂಖ್ಯೆ? ಪೂರ್ಣ ಸಂಖ್ಯೆಗಳು ಅಂದ್ರೆ 0, 1, 2, 3, 4, 5, 6, 7, 8, 9, 10 ಇವುಗಳನ್ನ ಬಿಟ್ಟು -1, -2, -3 ಯಾವು ಇರಬಾರದು ಅಂತ. ಹಾಗಾದ್ರೆ ಈಗ ಅವುಗಳನ್ನ ವಿಂಗಡಣೆ ಮಾಡೋಣ. ಫಸ್ಟ್ ಹಿಡಿದು ಹೋಗೋಣ. u² -2 ಇದು ಬಹುಪದೋಕ್ತಿ ಹೌದಾ ಇಲ್ಲ? ಚರಾಕ್ಷರದ ಘಾತ 2 ಇದೆ, 1 ಇದೆ. ಇಲ್ಲಿ ಚರಾಕ್ಷರದ ಘಾತ ಏನು ಇಲ್ಲ ಅಂದ್ರೂ ಕೂಡ ಇಲ್ಲಿ 0 ಇರುತ್ತೆ. ಹಾಗಾದ್ರೆ ಇಲ್ಲಿ u ಅಂತಕ್ಕಂಥ ತಗೊಳ್ಳಿ. ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆಗಳಿವೆ ಅಂದ್ರೆ ಇದು ಬಹುಪದೋಕ್ತಿ ಹೌದು. ಹಾಗಾದ್ರೆ ಈ ಬಹುಪದೋಕ್ತಿಲಿ ಎಷ್ಟು ಪದಗಳಿವೆ ಅಂದ್ರೆ ಇಲ್ಲಿ 1, 2, 3 ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಅನ್ನ ಬಂದಾಗ ಅದು ಬಹುಪದೋಕ್ತಿಗಳ ವಿಂಗಡಣೆ ಆಗುತ್ತೆ. ವಿನಃ ಮಧ್ಯದಲ್ಲಿ ಗುಣಾಕಾರ ಭಾಗಾಕಾರ ಚಿಹ್ನೆ ಬಿದ್ದಾಗ ಉದಾಹರಣೆಗೆ 2x × 4 ಅಂತ ಈ ರೀತಿ ಬಂದಾಗ ಇದನ್ನ ಗುಣಿಸಿದಾಗ ಒಂದೇ ಪದ ಆಗುತ್ತೆ. ಹಾಗಾಗಿ ಇದನ್ನ ದ್ವಿಪದ ಅನ್ನೋದಿಲ್ಲ. ಹಾಗಾಗಿ ಮಧ್ಯದಲ್ಲಿ ಚಿಹ್ನೆ ಪ್ಲಸ್ ಅಥವಾ ಮೈನಸ್ ಬರ್ಬೇಕು. ಇದು 1, 2, 3 ಅಂದ್ರೆ ಇದು ಎಲ್ಲಿ ಬಂತು? ತ್ರಿಪದೋಕ್ತಿಯಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡಿ ಚರಾಕ್ಷರದ ಘಾತ ಎಲ್ಲ ಪೂರ್ಣ ಸಂಖ್ಯೆಗಳಿವೆ. ಇದು ಬಹುಪದೋಕ್ತಿ ಹೌದು. ಹಾಗಾದ್ರೆ ಈ ಬಹುಪದೋಕ್ತಿ 1, 2, 3, 4 ಪದಗಳಿವೆ ಅಂದ್ರೆ 3ಕ್ಕಿಂತ ಏಕಪದ 1 ಪದ ಇದ್ರೆ ಇಲ್ಲಿ, ದ್ವಿಪದ ಅಂದ್ರೆ 2 ಪದಗಳಿದ್ರೆ ಇಲ್ಲಿ, 3 ಪದಗಳಿದ್ರೆ ಇಲ್ಲಿ, 3ಕ್ಕಿಂತ ಹೆಚ್ಚು ಪದಗಳಿದ್ರೆ ಅದನ್ನ ಇಲ್ಲಿ ಬಹುಪದೋಕ್ತಿಯಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಪೈ ಅಂದ್ರೆ ಈಗಾಗಲೇ ಸ್ಥಿರವಾಗಿರ್ತಕ್ಕಂಥ ಬೆಲೆ ಇದೆ. ಸ್ಥಿರವಾಗಿರ್ತಕ್ಕಂಥ ಬೆಲೆ 22/7 ಇದೆ. ಹಾಗಾಗಿ ಇದನ್ನ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಸ್ಥಿರ ಬಹುಪದೋಕ್ತಿ ಅಂದ್ರೆ ಆ ಚರಾಕ್ಷರದ ಘಾತ 0 ಮಾತ್ರ ಇರಬೇಕು, ಅದಕ್ಕಿಂತ ಹೆಚ್ಚಿರಬಾರದು ಅಂತ ಸ್ಥಿರ ಬಹುಪದೋಕ್ತಿ ಅಂದ್ರೆ ಕೇವಲ ಅಂಕಿಗಳು ಅಥವಾ ಸಂಖ್ಯೆಗಳನ್ನ ಮಾತ್ರ ಇರುವಂತವು. ಯಾವುದಕ್ಕೂ ಸೇರದವು ಅಂತ ಪ್ರಶ್ನೆ ಇದೆ, ನೋಡೋಣ. ಇದು ಒಂದು ಬಹುಪದೋಕ್ತಿ ಹೌದು. ಇದರ ಘಾತ 2 ಇದೆ, ಇಲ್ಲಿ 1 ಇದೆ. ಹಾಗೆ ಇಲ್ಲಿ 2 ಪದಗಳಿರುವುದರಿಂದ ಇದು ದ್ವಿಪದದಲ್ಲಿ ಬಂದಿದೆ. ಇಲ್ಲಿ 5x³ ಇದು ಏಕಪದ ಇದೆ. 4 ಸ್ಥಿರ ಬಹುಪದೋಕ್ತಿ ಇದೆ. ಇದು 2 ಇವೆ. ಇಲ್ಲಿ 3 ಘಾತ ಸಂಖ್ಯೆ 3, 2 ಇದೆ. ಹಾಗಾದ್ರೆ ಇದು ಒಂದು ಬಹುಪದೋಕ್ತಿ. ಇದು ಎಲ್ಲಿ ಬರೆದಿದೆ ಅಂದ್ರೆ ದ್ವಿಪದ 2 ಮೈನಸ್ ದಿಂದ ಡಿವೈಡ್ ಆಗಿದೆ. ಈ ಕಡೆ 1 ಈ ಕಡೆ 1 2 ದ್ವಿಪದ. ಇಲ್ಲಿ 3ಕ್ಕಿಂತ ಇಲ್ಲಿ ನೋಡಿ ಘಾತ ಸಂಖ್ಯೆಗಳೆಲ್ಲ ಚೆಕ್ ಮಾಡಿ 1, 2, 3, 4 ಪೂರ್ಣ ಸಂಖ್ಯೆಗಳಿವೆ. ಹಾಗಾಗಿ ಇಲ್ಲಿ 3ಕ್ಕಿಂತ ಹೆಚ್ಚಿರುವುದರಿಂದ ಇದು ಒಂದು ಬಹುಪದೋಕ್ತಿಯಲ್ಲಿ ಬರುತ್ತೆ. -100 ಒಂದು ಸ್ಥಿರ ಬಹುಪದೋಕ್ತಿ. ಇದು x + 1/x ಅನ್ನ ನಾವು ಬಿಡಿಸಿದಾಗ
ಎಕ್ಸ್ ಪ್ಲಸ್ ಈ ಎಕ್ಸ್ ನ ಘಾತ ಛೇದದಲ್ಲಿ ಇದೆಯಲ್ಲ ಅದನ್ನ ಘಾತಾಂಕಗಳ ನಿಯಮ ಉಪಯೋಗಿಸಿ ಬರೆದಾಗ ಅಂದ್ರೆ ಎ 1/a ಘಾತ m ಅಂದ್ರೆ a ಘಾತ ಮೈನಸ್ m ಆಗುತ್ತೆ. ಹೀಗಾಗಿ ಮೈನಸ್ m ಇರುತ್ತೆ. ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಇರಬೇಕು ಅಂತ ಹೇಳಿನ, ಪೂರ್ಣ ಸಂಖ್ಯೆ ಇಲ್ಲ, ಇಲ್ಲಿ ಮೈನಸ್ ಇದೆ. ಹಾಗಾಗಿ ಇದು ಬಹುಪದೋಕ್ತಿಗಳೆಲ್ಲ ಬರುವುದಿಲ್ಲ. ಏಕ, ದ್ವಿ, ತ್ರಿಪದೋಕ್ತಿ, ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿಗಳಲ್ಲಿ ಬರಲ್ಲ. ಹಾಗಾಗಿ ಇದನ್ನ ಯಾವುದಕ್ಕೂ ಸೇರದವು ಅಂತಕ್ಕಂಥ ಈ ಕಡೆ ಅವುಗಳನ್ನ ಬರೆದಿದ್ದೇನೆ. ಅದೇ ರೀತಿ √2x ಬರೀ ರೂಟ್ಗಷ್ಟೇ ಇತ್ತು ಅಂದ್ರೆ ನಡೀತಿತ್ತು. ಎಕ್ಸ್ಗೂ ಅದ ಅಂದ್ರೆ ಇಲ್ಲಿ ಏನ್ ಬಂದಂಗ ಆಗ್ತದೆ, ಎಕ್ಸ್ ನ ಘಾತ √2 ಅಂದ್ರೆ √2 ಇಂಟು ಇದನ್ನ ಘಾತಾಂಕಗಳ ನಿಯಮಗಳಲ್ಲಿ ಬರೆದಾಗ ಅಂದ್ರೆ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಅಂದ್ರೆ ಅದು x⁴ ಆಗ್ತದೆ. ಇಲ್ಲಿ ಮತ್ತೆ 1/2 ಇಂಟು x² ಅನ್ನುವಂತಿದೆ, 1/2 ಇಂಟು x² ಅನ್ನುವಂಥದ್ದು ಇದೆ ಇಲ್ಲಿ. ಹಾಗಾದ್ರೆ ಇದು ಪೂರ್ಣ ಸಂಖ್ಯೆ ಇದೆ, ಘಾತ ಸಂಖ್ಯೆ ಚರಾಕ್ಷರದು. ಆದ್ರೆ ಇದು ಪೂರ್ಣ ಸಂಖ್ಯೆ 0 1 2 3 4 5 ಇಲ್ಲ. ಹಾಗಾಗಿ ಇದು ಕೂಡ ಬಹುಪದೋಕ್ತಿ ಅಲ್ಲ, ಅಂದ್ರ ಇದು ಯಾವುದಕ್ಕೂ ಸೇರದವು ಅಲ್ಲಿ ಸೇರ್ಪಡೆ ಆಗುತ್ತೆ. ಇಲ್ಲಿ ಎರಡು ಪದಗಳಿವೆ, ಘಾತ ಸಂಖ್ಯೆ ಮಾತ್ರ ಪೂರ್ಣ ಸಂಖ್ಯೆ ಇದೆ. ಎರಡು ಅಂದ್ರೆ ಇಲ್ಲಿ ಎಲ್ಲಿ ಬಂದು ಬರುತ್ತೆ, ಅದು ದ್ವಿಪದದಲ್ಲಿ ಬರುತ್ತೆ. ಇಲ್ಲಿ ಕೆಲವೊಂದು ನಾನು ತೆಗೆದಿಲ್ಲ, ಇದು ದ್ವಿಪದ ಆಗೋದಿಲ್ಲ. ಇದನ್ನು ಎಲ್ಲಿ ಬರೀಬೇಕು ಅಂದ್ರೆ x + 1/x ಅಂತಕ್ಕಂಥದ್ದು ಇಲ್ಲಿ ಬರೀಬೇಕು. ಇದನ್ನು ಕೂಡ ಇದರಲ್ಲಿ ಬರೋದಿಲ್ಲ. ಈಗ x³ - 1 ಆಯ್ತು. ಇಲ್ಲೊಂದಿದೆ ದ್ವಿಪದ, ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ, ಇಲ್ಲೊಂದು, ಈ ಕಡೆ ತ್ರಿಪದಗಳು. ಈಗ x³ - 1 ದ್ವಿಪದ. ಇಲ್ಲಿ ಮೂರು ಪದಗಳಿವೆ, ಹಾಗಾಗಿ ಅದನ್ನ ಮೂರು ಪದಗಳನ್ನ ಇಲ್ಲಿ ಬರೆದಿನಿ. ಇಲ್ಲಿ x⁴ ನ ಘಾತ ಪೂರ್ಣ ಸಂಖ್ಯೆ ಆಗಿಲ್ಲ. x ನ ಘಾತ ಇಲ್ಲಿ ಪೂರ್ಣ ಸಂಖ್ಯೆ ಇಲ್ಲ, ಅಂದ್ರೆ -2 ಇದೆ. ನಮಗಿರಬೇಕು 0 1 2 3. ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ, ಹಾಗಾಗಿ ಅದನ್ನ ಈ ಕಡೆ ಬರೆಯಲಾಗಿದೆ. 4x - 6 ಅನ್ನೋದು ಎರಡು ಪದಗಳಿವೆ, ಘಾತ ಸಂಖ್ಯೆ ಪೂರ್ಣ ಸಂಖ್ಯೆ ಇದೆ, ಅದನ್ನ ಇಲ್ಲಿ ಬಂದು ಬರಲಾಗಿದೆ. ಇದು ಕೂಡ ಎಲ್ಲಾ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಇದೆ. ಹಾಗಾಗಿ ಇದನ್ನು 3ಕ್ಕಿಂತ ಹೆಚ್ಚು ಪದಗಳಿರುವುದರಿಂದ ಇದನ್ನ ಬಹುಪದೋಕ್ತಿಯಲ್ಲಿ ಇದನ್ನ ಬರೆಯಲಾಗಿದೆ ಅನ್ನುವಂಥದ್ದು. ಈಗ ಈ ರೀತಿಯಾಗಿ ಏಕಪದ, ದ್ವಿಪದ, ತ್ರಿಪದ ಮತ್ತು ಬಹುಪದೋಕ್ತಿಗಳು, ಸ್ಥಿರ ಬಹುಪದೋಕ್ತಿ ಮತ್ತು ಬಹುಪದೋಕ್ತಿ ಯಾವುದು ಅಲ್ಲ ಅನ್ನುವಂತ ಅಂಶವನ್ನ ತಿಳಿದುಕೊಂಡಿದ್ದೇವೆ. ಈಗ ತೀರ್ಮಾನವನ್ನ ಬರೀಬೇಕು. ಏಕಪದೋಕ್ತಿಗಳು ಯಾವಾಗಲೂ ಹೊಂದಿರುವ ಪದಗಳ ಸಂಖ್ಯೆ ಒಂದೇ ಒಂದು ಪದವನ್ನ ಹೊಂದಿದ್ರೆ ಅದನ್ನು ಏಕಪದೋಕ್ತಿ ಅಂತ ಕರಿತೀವಿ. ಏಕಪದೋಕ್ತಿ ಯಾವಾಗಲೂ ಎಷ್ಟು ಪದಗಳನ್ನು ಹೊಂದಿರ್ತವೆ? ಒಂದು ಪದ. ದ್ವಿಪದೋಕ್ತಿಗಳನ್ನ ಹೊಂದಿರುವ ಪದಗಳ ಸಂಖ್ಯೆ 2. 3 ಪದಗಳನ್ನ ಹೊಂದಿರುವ ಬಹುಪದೋಕ್ತಿಯೇ ತ್ರಿಪದೋಕ್ತಿ ಅಂತ. ಸ್ಥಿರ ಬಹುಪದೋಕ್ತಿಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಸ್ಥಿರ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ 0 ಆಗಿದ್ದರೆ ಅಥವಾ ಸ್ಥಿರ ಬೆಲೆಯನ್ನು ಹೊಂದಿದ್ದರೆ ಅದನ್ನ ಸ್ಥಿರ ಬಹುಪದೋಕ್ತಿ ಎನ್ನುತ್ತೇವೆ. ಚರಾಕ್ಷರದ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಿರಬೇಕು? 0 ಇರಬೇಕು ಅಂತ. ಎಲ್ಲಾ ಬೀಜೋಕ್ತಿಗಳು ಬಹುಪದಗಳಲ್ಲ. ಈ ಹೇಳಿಕೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ. ಈಗಾಗಲೇ ಬರ್ದೀವಿ ನಾವು, ಇವೆಲ್ಲ ಬೀಜೋಕ್ತಿಗಳು, ಆದ್ರೆ ಅವೆಲ್ಲವುಗಳು ಈ ಕಡೆ ಬರ್ದಿರ್ತಕ್ಕಂಥ ಯಾವುವು ಅವು ಬಹುಪದೋಕ್ತಿಗಳು ಅಲ್ಲ. ಬಹುಪದೋಕ್ತಿಗಳಂದ್ರೆ ಆ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆನ ಆಗಿರಬೇಕು ಅನ್ನುವಂಥದ್ದು. ಈಗ ಚಟುವಟಿಕೆ 3.2 ಬಹುಪದೋಕ್ತಿಗಳ ಡಿಗ್ರಿ ಮತ್ತು ಬಹುಪದೋಕ್ತಿಗಳ ರಚನೆ ಅಂತ ಇದೆ. p(x) = x² - 5. ಇಲ್ಲಿ ಚರಾಕ್ಷರದ ಘಾತ ಎಷ್ಟಿದೆ? 2 ಇದೆ. ಚರಾಕ್ಷರದ ಘಾತ 2 ಇದೆ, ಅದಕ್ಕೆ ಡಿಗ್ರಿ ನಾವು 2 ಅಂತ ಕರಿತೀವಿ. ಇಲ್ಲಿ ಡಿಗ್ರಿ 6 ಇರುವ ಬಹುಪದೋಕ್ತಿಯನ್ನು ರಚನೆ ಮಾಡ್ರಿ ಅಂತ ಹೇಳಿದರೆ p(a) ಅಥವಾ p(x) ಯಾವ್ದು ತಗೋರಿ. ಇಲ್ಲಿ ಘಾತ ಸಂಖ್ಯೆ, ಹೈಯೆಸ್ಟ್ ಘಾತ ಸಂಖ್ಯೆ ಎಷ್ಟಿರ್ಬೇಕು? ಇಲ್ಲಿ 6 ಇರಬೇಕು. ಮುಂದಿನ ಯಾವ್ದಾದ್ರು ಬದಲಾವಣೆಯನ್ನು ಮಾಡಿ ಬರೀಬಹುದು. ಇಲ್ಲಿ ಡಿಗ್ರಿ 6 ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಚರಾಕ್ಷರದ ಘಾತ 6 ಆಗಿರ್ಬೇಕು. ಅದಕ್ಕಿಂತ ಹೆಚ್ಚಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಹೆಚ್ಚಿದ್ದಾಗ ಅದು ಡಿಗ್ರಿ ಏನಾಗಿರುತ್ತೆ, ಅದು ಆಗುತ್ತಾ. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಮತ್ತು ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ 1 ಇದೆ, ಹಾಗಾಗಿ ಇದು 1 ಬರೆಯಲಾಗಿದೆ, ಡಿಗ್ರಿ 1. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ 2 ಇದೆ, ಹಾಗಾದ್ರೆ ಚರಾಕ್ಷರದ ಗರಿಷ್ಠ ಘಾತ 2 ಅಂದ್ರೆ ಡಿಗ್ರಿ ಕೂಡ 2. ಇಲ್ಲಿ ಚರಾಕ್ಷರ 2 ಇದೆ, 3 ಇದೆ, 1 ಇದೆ, ಗರಿಷ್ಠ ಘಾತ ಇಲ್ಲಿದೆ 3, ಹಾಗಾಗಿ ಚರಾಕ್ಷರದ ಗರಿಷ್ಠ ಘಾತ 3 ಅಂದ್ರೆ ಡಿಗ್ರಿ ಕೂಡ 3 ಅನ್ನುವಂಥದ್ದು. ಇಲ್ಲಿ ಚರಾಕ್ಷರದ ಘಾತ 5 ಇದೆ, 3 ಇದೆ, 2 ಇದೆ, 1 ಇದೆ, ಹಾಗಾಗಿ ಇಲ್ಲಿ ಚರಾಕ್ಷರದ ಘಾತ ಹೈಯೆಸ್ಟ್ ಗರಿಷ್ಠ 5 ಇದೆ ಮತ್ತು ಚರಾಕ್ಷರದ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂದ್ರೆ 5 ಅನ್ನುವಂಥದ್ದು. ಅದೇ ರೀತಿಯಾಗಿ 5ನೇ ಪ್ರಶ್ನೆ, p(z) = z⁴ ಇದೆ, ಇಲ್ಲಿ 2 ಇದೆ, ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಇದೆ, ಹೈಯೆಸ್ಟ್ ಎಷ್ಟಿದೆ? 22 ಇದೆ, ಹಾಗಾದ್ರೆ ಇದರ ಡಿಗ್ರಿ ಎಷ್ಟು? 22. ಅದೇ ರೀತಿ ಇಲ್ಲಿ 6 ನ ಘಾತ 3 ಇದೆ, ಚರಾಕ್ಷರದ ಘಾತ ಗರಿಷ್ಠ 3 ಇದೆ, ಅದರ ಡಿಗ್ರಿ 3. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ 4 ಇದೆ, ಹಾಗಾಗಿ 4 ಅಂದ್ರೆ ಡಿಗ್ರಿ 4. ಇಲ್ಲಿ ಚರಾಕ್ಷರದ ಘಾತ ಡಿಗ್ರಿಯನ್ನ ಕೊಟ್ಟಿದ್ದಾರೆ, ಆ ಚರಾಕ್ಷರದ ಘಾತ 8 ಇರಬೇಕು. 8 ಘಾತ ಇರುವಂತ ಒಂದು ಇಲ್ಲಿ ಬಹುಪದೋಕ್ತಿನ ಬರೀಬೇಕು. 2x² + 5x ಘಾತ 8 ಇದು ಕಂಪಲ್ಸರಿ ನಮಗೆ ಬಂದಿರಬೇಕು. ಉಳಿದ ಬೆಲೆಗಳು ಯಾವ್ದಾದ್ರು ಬದಲಾವಣೆಯಾಗಿರಬಹುದು, ಆದ್ರೆ ಘಾತ ಸಂಖ್ಯೆ 8ಕ್ಕಿಂತ ಹೆಚ್ಚಿರ್ಲಿಕ್ಕೆ ಸಾಧ್ಯ ಇರಬಾರದು.
ಇನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 13 ಚರಾಕ್ಷರದ ಗರಿಷ್ಠ ಘಾತ 13 ಇರುತ್ತೆ. ಯಾಕಂದ್ರೆ ಡಿಗ್ರಿ 13 ಕೊಟ್ಟ ಗರಿಷ್ಠ ಘಾತ 13 ಎಕ್ಸ್ ಟು ದಿ ಪವರ್ ಆಫ್ 13 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 5 ಎಕ್ಸ್ ಟು ದಿ ಪವರ್ ಆಫ್ 6 ಯಾವುದು ಬರೀರಿ, ಇದಕ್ಕಿಂತ ಹೆಚ್ಚು ಇರುವಂತದ್ದು ಒಂದು ಬರಿಬಾರ್ದು, ಅದಕ್ಕಿಂತ ಕಮ್ಮಿ ಇರುವಂತ ಡಿಗ್ರಿಗಳನ್ನ ಬರೆದಿರಬೇಕು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಕೂಡ ಬರೆಯಲಾಗಿದೆ 5 ಕೊಟ್ಟಿದ್ದಾರೆ. ಮಹತ್ತಮ ಘಾತ ಅಥವಾ ಡಿಗ್ರಿ 5 ಕೊಟ್ಟಿದ್ದಾಗ ಅದರ ಚರಾಕ್ಷರದ ಗರಿಷ್ಠ ಘಾತ 5. ಇಲ್ಲಿ 1 ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ 1 ಅಂತಕ್ಕಂಥ ಬರೆಯಲಾಗಿದೆ. ಇಲ್ಲಿ ಗರಿಷ್ಠ ಘಾತ 3 ಸುಮ್ಮನೆ ಬಿಟ್ಟಿದ್ರು, ನಾವು ಇವುಗಳನ್ನು ಭರ್ತಿಯನ್ನು ಮಾಡಿದ್ವಿ. ತೀರ್ಮಾನ: ಬಹುಪದೋಕ್ತಿಯ ಚರಾಕ್ಷರದ ಘಾತ n, ಚರಾಕ್ಷರದ ಘಾತ ಗರಿಷ್ಠ ಏನಿರುತ್ತೋ ಆ ಬಹುಪದೋಕ್ತಿಯ ಡಿಗ್ರಿನೂ ಕೂಡ ಅದೇ ಇರುತ್ತೆ. ಉದಾಹರಣೆಗೆ ಇಲ್ಲಿ ಗರಿಷ್ಠ ಘಾತ 2 ಇದೆ, ಹಾಗಾದ್ರೆ ಡಿಗ್ರಿ 2, ಗರಿಷ್ಠ ಘಾತ 10 ಇದೆ, ಡಿಗ್ರಿ 3, ಗರಿಷ್ಠ ಘಾತ ಡಿಗ್ರಿ 3. ಹಾಗಾಗಿ ಆ ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ n ಇದ್ದರೆ ಅದರ ಡಿಗ್ರಿ ಕೂಡ ಏನಾಗಿರುತ್ತೆ, n ಇರುತ್ತದೆ ಅನ್ನುವಂಥದ್ದು. ಇನ್ನು ಚಟುವಟಿಕೆ 3.3 ಅನ್ನು ನೋಡೋಣ. ಬಹುಪದೋಕ್ತಿಗಳ ಡಿಗ್ರಿ ಮತ್ತು ಶೂನ್ಯತೆಗಳ ಸಂಬಂಧ. ಡಿಗ್ರಿ ಮತ್ತು ಶೂನ್ಯತೆಗಳ ಸಂಬಂಧ. ಬಹುಪದೋಕ್ತಿಯ ಡಿಗ್ರಿ 2 ಇದ್ದಾಗ ಶೂನ್ಯತೆಗಳು ಏನಾಗಿರ್ಬೋದು, ಎಷ್ಟಾಗಿರ್ಬೋದು? ಬಹುಪದೋಕ್ತಿಯ ಡಿಗ್ರಿ 1 ಇದ್ದಾಗ ಶೂನ್ಯತೆಗಳು ಎಷ್ಟು ಇರುತ್ತವೆ ಅನ್ನುವಂಥದ್ದು. ಬಹುಪದೋಕ್ತಿಯ ಶೂನ್ಯತೆಯನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಹೋಲಿಕೆಯೊಂದಿಗೆ ಪಿ ಆಫ್ 2x - 4 ಇಲ್ಲಿ ಡಿಗ್ರಿ 1 ಇದೆ. ಈ ಬಹುಪದೋಕ್ತಿ ಡಿಗ್ರಿ 1 ಇದೆ. ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ 2x - 4 ಇಸ್ ಈಕ್ವಲ್ ಟು 0 ಅಂತ ಹೋಗ್ತೀವಿ. 2x ಇಸ್ ಈಕ್ವಲ್ ಟು -4 ಬಲಭಾಗಕ್ಕೆ ಪ್ಲಸ್ 4 ಆಯ್ತು. x ಇಸ್ ಈಕ್ವಲ್ ಟು 4/2 ಅಂದ್ರೆ 4 ಛೇದ ಹೋಯ್ತು. x ಇಸ್ ಈಕ್ವಲ್ ಟು 2 ಶೂನ್ಯತೆ ಎಷ್ಟದ 2 ಅನ್ನುವಂತ ಶೂನ್ಯತೆ. ಶೂನ್ಯತೆಗಳ ಗರಿಷ್ಠ ಸಂಖ್ಯೆ ಎಷ್ಟಿದೆ 1. ಡಿಗ್ರಿ 1 ಇದೆ, ಶೂನ್ಯತೆಗಳ ಸಂಖ್ಯೆನೂ 1 ಇದೆ. ಬಂದಿರುವಂತ ಉತ್ತರ 1 ಇದೆ. ಗರಿಷ್ಠ ಡಿಗ್ರಿ 1 ಇದ್ದಾಗ ಶೂನ್ಯತೆಯು 1 ಇದೆ ಅಂತಕ್ಕಂಥದ್ದು. ಮತ್ತೆ ಇಲ್ಲಿ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಹುಪದೋಕ್ತಿ ಡಿಗ್ರಿ 1 ಇದೆ, ಶೂನ್ಯತೆಗಳು ಎಷ್ಟಿರ್ತಾವ 1, ಶೂನ್ಯತೆಗಳ ಗರಿಷ್ಠ ಸಂಖ್ಯೆ ಎಷ್ಟಿರ್ತಾವ 1. ಇಲ್ಲಿ ಶೂನ್ಯತೆಗಳು ಯಾವ ಅಂತ ಕೂಡ ಇದನ್ನ ಬರೀಬಹುದು ಉತ್ತರ. ಇದನ್ನ ಬಿಡಿಸಿದಾಗ ನಮಗೆ 2 ಅನ್ನುವಂತಕ್ಕಂಥ ಉತ್ತರ ಬರ್ತದೆ. 10/5 ಅಂದ್ರೆ 2. ಇಲ್ಲಿ -1 ಬರುತ್ತೆ ಉತ್ತರ. ಇಲ್ಲಿ ಸ್ಕ್ವೇರ್ ಬೈ 16 ಅಂದ್ರೆ ಪ್ಲಸ್ ಆರ್ ಮೈನಸ್ ಏನಾಗುತ್ತೆ, 4 ಅಂತ ವರ್ಗಮೂಲ ಬರುತ್ತೆ. ಪ್ಲಸ್ ಆರ್ ಮೈನಸ್ ಇದನ್ನ ಬಿಡಿಸಿದಾಗ -3 ಮತ್ತು -2 ಅನ್ನುವಂತ ಅಪವರ್ತನ ಮಾಡಲು ಬರ್ತದೆ. ಪ್ಲಸ್ ಸ್ಥಳಾವಕಾಶ, ಹಾಗಾಗಿ ನೇರವಾಗಿ ಬರೀತಾ ಇದ್ದೇನೆ. ಚರಾಕ್ಷರದ ಘಾತ 1 ಇದೆ, ಡಿಗ್ರಿ 1, ಶೂನ್ಯತೆಗಳ 1, ಶೂನ್ಯತೆಗಳ ಗರಿಷ್ಠ ಸಂಖ್ಯೆ 1. ಇಲ್ಲಿ ಏನಿದೆ ಬಹುಪದೋಕ್ತಿಯಲ್ಲಿ ಇದರ ಶೂನ್ಯತೆ ಅಂದ್ರೆ ಡಿಗ್ರಿ 1 ಇದೆ, ಶೂನ್ಯತೆ ಯಾವುದಿದೆ ಅಂದ್ರೆ ಶೂನ್ಯತೆ -1 ಇದೆ. ಇವುಗಳ ಸಂಖ್ಯೆ ಎಷ್ಟು 1 ಅನ್ನುವಂಥದ್ದು. ಶೂನ್ಯತೆಗಳು ಇಲ್ಲಿ -1 ಬರೀಬಹುದಿತ್ತು, ಬಟ್ ಶೂನ್ಯತೆಗಳ ಸಂಖ್ಯೆನೇ ಬರೀತಾ ಇದ್ದೀನಿ. ಇಲ್ಲಿ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಬರೆದಿದ್ದೇನೆ. ಬೇಕಾದ್ರೆ ಇದೇ ಉತ್ತರವನ್ನು ಇಲ್ಲಿ ಶೂನ್ಯತೆಗಳು ಅಂತ ಆ ಉತ್ತರವನ್ನು ಬರ್ಕೊಳ್ಬಹುದು. ಇಲ್ಲಿ ಪ್ಲಸ್ ಆರ್ ಮೈನಸ್ 4 ಇದೆ, ಹಾಗಾಗಿ ಡಿಗ್ರಿ ಎಷ್ಟಿದೆ 2 ಇದೆ. ಡಿಗ್ರಿ 2 ಇದ್ದಾಗ ಶೂನ್ಯತೆಗಳ ಗರಿಷ್ಠ ಸಂಖ್ಯೆ 2 ಇರುತ್ತೆ, ಶೂನ್ಯತೆಗಳು 2 ಇರ್ತಾವ ಅಂತ. ಇಲ್ಲಿ ಗರಿಷ್ಠ ಘಾತ 2 ಇದೆ, ಹಾಗಾಗಿ ಡಿಗ್ರಿ 2 ಇದೆ. ಡಿಗ್ರಿ 2 ಇದ್ದಾಗ ಶೂನ್ಯತೆಗಳ ಗರಿಷ್ಠ ಸಂಖ್ಯೆ 2 ಇರುತ್ತೆ. ಇದನ್ನ ಬಿಡಿಸಿದಾಗ ಪಡೆಯುವಂತಹ ಶೂನ್ಯತೆಗಳು ಕೂಡ 2 ಅನ್ನುವಂತ ಉತ್ತರ. ಅದೇ ರೀತಿ ಗರಿಷ್ಠ ಘಾತ 3 ಇದೆ, ಹಾಗಾಗಿ ಶೂನ್ಯತೆಗಳ ಗರಿಷ್ಠ ಸಂಖ್ಯೆ 3 ಇರುತ್ತೆ, ಶೂನ್ಯತೆಗಳು ಕೂಡ 3 ಇದ್ದಿರುತ್ತವೆ ಅಂತ. ಅದೇ ರೀತಿ ಗರಿಷ್ಠ ಘಾತ ಎಷ್ಟಿದೆ 3 ಇದೆ, 4 ಇದೆ. 4 ಇದ್ದಾಗ ಇವುಗಳ ಬೆಲೆಗಳನ್ನ ಕಂಡುಹಿಡಿದರೆ ಶೂನ್ಯತೆಗಳನ್ನ ಕಂಡುಹಿಡಿದರೆ ಗರಿಷ್ಠ ಘಾತ ಸಂಖ್ಯೆ 4 ಇದೆ, ಶೂನ್ಯತೆಗಳ ಗರಿಷ್ಠ ಸಂಖ್ಯೆ 4 ಇದೆ. ಆ ಶೂನ್ಯತೆಗಳನ್ನ ಪಿ ಆಫ್ √2, ಪಿ ಆಫ್ -√2, ಪಿ ಆಫ್ 1/2, ಪಿ ಆಫ್ 1 ಬಳಸಿದಾಗ ಬಂದಿರುವಂತಹ ಎಲ್ಲರ ಉತ್ತರ ಏನು ಬಂದಿದೆ 0 ಅಂತಕ್ಕಂಥ ಬಂದಿದೆ. ಇದರ ತೀರ್ಮಾನ ಏನು? ರೇಖಾತ್ಮಕ ಬಹುಪದೋಕ್ತಿಗಳ ಶೂನ್ಯತೆಗಳ ಸಂಖ್ಯೆ 1. ರೇಖಾತ್ಮಕ ಬಹುಪದೋಕ್ತಿಗಳ ಶೂನ್ಯತೆಗಳ ಸಂಖ್ಯೆ ಎಷ್ಟು? ax ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದ್ದಾಗ ಅಂದ್ರೆ ಇಸ್ ಈಕ್ವಲ್ ಟು ಈ ಬಹುಪದೋಕ್ತಿ ax ಪ್ಲಸ್ ಸಿ ax ಪ್ಲಸ್ ಸಿ ಇದ್ದಾಗ, ಈ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ax ಪ್ಲಸ್ ಸಿ ಇದ್ದಾಗ ಅದರ ಶೂನ್ಯತೆ ಏನಾಗಿರುತ್ತೆ -c ಭಾಗಿಲೆ ಅಂತಕ್ಕಂಥ ಒಂದು ಶೂನ್ಯತೆ. ಗರಿಷ್ಠ ಘಾತ 1 ಇದ್ದಾಗ ಶೂನ್ಯತೆಗಳ ಸಂಖ್ಯೆ 1. ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 2. ಘನ ಬಹುಪದೋಕ್ತಿಯ ಡಿಗ್ರಿ ಅಥವಾ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 3. ಯಾವುದೇ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಯಾವಾಗಲೂ ಒಂದು ಬಹುಪದೋಕ್ತಿಯ ಡಿಗ್ರಿಗೆ ಸಮಾನವಾಗಿರುತ್ತೆ. ಅದರ ಡಿಗ್ರಿ ಎಷ್ಟಿರುತ್ತೋ ಆ ಶೂನ್ಯತೆಗಳ ಸಂಖ್ಯೆನೂ ಅಷ್ಟೇ ಇರ್ತದೆ. ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಡಿಗ್ರಿ n ಆದ್ರೆ ಆ ಬಹುಪದೋಕ್ತಿ ಹೊಂದಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಡಿಗ್ರಿ ಎಷ್ಟಿರುತ್ತೋ ಶೂನ್ಯತೆಗಳ ಸಂಖ್ಯೆಯನ್ನು ಕೂಡ ಅಷ್ಟೇ ಇರುತ್ತೆ ಅನ್ನುವಂತ ಉತ್ತರ. ಮತ್ತೆ ಚಟುವಟಿಕೆ 3.4 ನೋಡೋಣ. ಈಗ ದತ್ತ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನಕ್ಷೆ ಮೂಲಕ ಬಿಡಿಸುವುದು. ಇಲ್ಲಿ x ಬೆಲೆ 1 ಅನ್ನು ಆದೇಶಿಸಿದಾಗ 1 + 5 ಅಂದ್ರೆ 6, x ಬೆಲೆ 2 ತುಂಬಿದಾಗ 2 + 5 ಅಂದ್ರೆ 7 ಇಲ್ಲಿ ಬೆಳೆಸಿನಿ.
ಎಕ್ಸ್ ಬೆಲೆ 3 ಇದ್ದಾಗ 3 ಪ್ಲಸ್ 5 ಅಂದ್ರೆ 8, 0 ಇದ್ದಾಗ 0 ಪ್ಲಸ್ 5 ಅಂದ್ರೆ 5, ಎಕ್ಸ್ ಬೆಲೆ ಮೈನಸ್ 1 ತುಂಬಿದಾಗ ಮೈನಸ್ 1 ಪ್ಲಸ್ 5 ಅಂದ್ರೆ 4, ಮೈನಸ್ 2 ಇದ್ದಾಗ 5 ಅಂದ್ರೆ 3, ಮೈನಸ್ 5 ಇದ್ದಾಗ ಪ್ಲಸ್ 5 ಅಂದ್ರೆ 0 ಅಂತಕ್ಕಂಥದ್ದು. ಇಲ್ಲಿ ತೀರ್ಮಾನ ಪರೀಕ್ಷಾ ಕ್ರಮದಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಬಹುಪದೋಕ್ತಿಯ ಶೂನ್ಯತೆ ಮೈನಸ್ 5, ಒಂದು ಶೂನ್ಯತೆ ಮಾತ್ರ. ಅಂದ್ರೆ ಇಲ್ಲಿ ನಾವು ಪಿ ಆಫ್ ಎಕ್ಸ್ ನಲ್ಲಿ ಪರೀಕ್ಷಾ ಕ್ರಮದಿಂದ ಇಲ್ಲಿ ಮೈನಸ್ 5 ಅನ್ನ ನಾವು ತುಂಬುತ್ತಾ ಇದ್ದೀವಿ. ಮೈನಸ್ 5 ಅನ್ನ ತುಂಬಿದಾಗ ಇದು ಪ್ಲಸ್ 5 ಆಗುತ್ತೆ. ಪ್ಲಸ್ 5 ಅಂದ್ರೆ ಈಕ್ವಲ್ ಟು ಏನಾಗುತ್ತೆ, ಇದು 0 ಅಂತಕ್ಕಂಥ ಉತ್ತರವನ್ನು ಬರುತ್ತೆ. ಹಾಗಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 0. ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟಿರುತ್ತೆ ಅಂದ್ರೆ ಅದು ಶೂನ್ಯತೆ ಎಷ್ಟಾಗಿರುತ್ತೆ ಅಂದ್ರೆ ಮೈನಸ್ 5 ಅನ್ನುವಂತ ಉತ್ತರವನ್ನು ಹೊಂದಿರುತ್ತೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ವೈ ಆದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ವೈ, ವೈ ಈಕ್ವಲ್ ಟು ಎಷ್ಟಿದೆ ಮತ್ತೆ ಎಕ್ಸ್ ಪ್ಲಸ್ ಆಗಿದೆ. ಎಕ್ಸ್ ಬೆಲೆ 1, 2, 3, 4 ಇದು ಕೊಟ್ಟಿದ್ದಾರೆ ಬೆಲೆ -1 -2, ಇದರಲ್ಲಿ ಬೆಲೆ ತುಂಬಬೇಕು. ಎಕ್ಸ್ ಬೆಲೆ 1 ತುಂಬಿದಾಗ 1 ಪ್ಲಸ್ 5 ಅಂದ್ರೆ 6, ಎಕ್ಸ್ ಬೆಲೆ 2 ತುಂಬಿದಾಗ 2 ಪ್ಲಸ್ 5 ಅಂದ್ರೆ 7, ಎಕ್ಸ್ ಬೆಲೆ 3 ತುಂಬಿದಾಗ 3 ಪ್ಲಸ್ 5 ಅಂದ್ರೆ 8, ಎಕ್ಸ್ ಬೆಲೆ 0 ತುಂಬಿದಾಗ 0 ಪ್ಲಸ್ 5 ಅಂದ್ರೆ 5, ಎಕ್ಸ್ ಬೆಲೆ -1 ತುಂಬಿದಾಗ -1 ಪ್ಲಸ್ 5 ಆಗುತ್ತೆ. ಹಾಗಾಗಿ ಇದನ್ನು ಕಳೆಯಬೇಕು. 5ರಲ್ಲಿ 1 ಹೋದ್ರೆ 4, ಎಕ್ಸ್ ಬೆಲೆ -2 ಅನ್ನು ತುಂಬಿದಾಗ 5ರಲ್ಲಿ 2 ಹೋದ್ರೆ 3, ಎಕ್ಸ್ ಬೆಲೆ -3 ಅನ್ನು ತುಂಬಿದಾಗ 5ರಲ್ಲಿ 3 ಹೋದ್ರೆ 2. ಆ ನಿರ್ದೇಶಾಂಕಗಳು ಎಕ್ಸ್ ವೈ ಅಂದ್ರೆ 1, 6, 2, 7 ಬರೆದಿನಿ. 3, 8, 0, 5, -1, 4 ಈ ರೀತಿ ಎಲ್ಲ ನಿರ್ದೇಶಾಂಕಗಳನ್ನ ಬರೆದಿದ್ದೇನೆ. ಬೆಲೆಗಳ ಪಟ್ಟಿ ಬಳಸಿ ಬಿಂದುಗಳನ್ನ ನಕ್ಷೆಯಲ್ಲಿ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಬಿಂದುಗಳನ್ನ ಈಗಾಗಲೇ ನಾನು ಬಿಂದುಗಳನ್ನ ಕಂಪ್ಲೀಟ್ ಆಗಿ ಗುರುತಿಸಿದ್ದೇನೆ. ಈ ಬಿಂದು -3 2 ಇದೆ, ಈ ಬಿಂದು -2 3 ಇದೆ, ಈ ಬಿಂದು -1 4 ಇದೆ, ಈ ಬಿಂದು ಎಕ್ಸ್ ನ ಬೆಲೆ 0, ವೈ ನ ಬೆಲೆ 5 ಇದೆ, ಇದು 1, 6 ಇದೆ. ಈ ರೀತಿ ಎಲ್ಲ ಬಿಂದುಗಳನ್ನು ಇಲ್ಲಿ ಗುರುತಿಸಿದ್ದೇನೆ. ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಅನ್ನುವಂಥದ್ದು. ಮತ್ತೆ ತೀರ್ಮಾನವನ್ನು ಬರೆಯಬೇಕು. ಮೇಲಿನ ನಕ್ಷೆಯಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ರ ಸರಳ ರೇಖೆಯು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕ. ಈ ಒಂದು ರೇಖೆ ಎಳೆದಿರ್ತಕ್ಕಂಥ ಎಲ್ಲಿ ಛೇದಿಸಿದ್ರೆ ಈ ಬಿಂದುವಿನಲ್ಲಿ ಛೇದಿಸಿದೆ. ಅಂದ್ರೆ ಇದು -1 -2 -3 -4, ನಾನು ಗ್ರಾಫ್ ಚಿಕ್ಕದಾಗಿರೋದ್ರಿಂದ -5 ಅಂತ. -5 ಇದು ಎಕ್ಸ್ ನ ಬೆಲೆ, ವೈ ಬೆಲೆ 0 ಇದೆ. ಹಾಗಾಗಿ -5 0. ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುವಿನ ಎಕ್ಸ್ ನಿರ್ದೇಶಾಂಕ, ಇದು ಫಸ್ಟ್ ಯಾವಾಗಲೂ ಎಕ್ಸ್ ಇರ್ತದೆ, ಇದು ವೈ ಇರುತ್ತೆ. ಎಕ್ಸ್ ನ ನಿರ್ದೇಶಾಂಕ ಎಷ್ಟು -1. ಪಿ ಆಫ್ ಎಕ್ಸ್ ಇದು ರೇಖಾತ್ಮಕ ಬಹುಪದೋಕ್ತಿ ಆಗಿದ್ದರೆ ಅದರ ಶೂನ್ಯತೆ ಯಾವಾಗಲೂ ಏನಾಗಿರ್ತಾವ 1 ಆಗಿರ್ತಾವ. ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ಅವುಗಳ ಶೂನ್ಯತೆಗಳು ಎಷ್ಟಿರ್ತಾವ, 1 ಶೂನ್ಯತೆಯನ್ನು ಹೊಂದಿರುತ್ತದೆ ಅಂತ. ಆದ್ಮೇಲೆ ಈ ರೀತಿಯಾಗಿ ಈ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ 3 ಮತ್ತು ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡಿದ್ದೇನೆ. ಇನ್ನು ಮುಂದಿನ ಚಟುವಟಿಕೆ 3.5ರಿಂದ ನೆಕ್ಸ್ಟ್ ಮುಂದಿನ ವಿಡಿಯೋಗಾಗಿ ವೀಕ್ಷಿಸಿ. 3.5ರ ನಂತರದ ಚಟುವಟಿಕೆಗಳಿಗಾಗಿ ವೀಕ್ಷಿಸಿ ಅಂತ ಹೇಳುತ್ತಾ ವಿಡಿಯೋವನ್ನು ತಾವು ಇಲ್ಲಿವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು.